ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಪಿಎಸ್ಐ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿರುವ ಸಮಿತಿಯ ಗೌರವಾಧ್ಯಕ್ಷ ಬಸವರಾಜ ದೇಶಮುಖ್ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ ಅವರು ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಹಲವು ಯೋಜನೆಗಳಿಗೆ ಅನುಮೋದನೆ ನೀಡಿರುವುದು ಸ್ವಾಗತಾರ್ಹ ಅಂತ ಎಂದರು. ಆದರೆ ಈಗ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ರಾಜ್ಯ ಸರ್ಕಾರ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ನಡೆಯುತ್ತಿರುವ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ರಾಜ್ಯ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಅವರು 371J ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳನ್ನು 2020 ಸುತ್ತೋಲೆಯಂತೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅತ್ಯಂತ ವಿಷಾದನೀಯ ಎಂದು ಹೇಳಿದರು. ಪ್ರಸ್ತುತ ಸರ್ಕಾರದ 2023 ಸುತ್ತೋಲೆಯಂತೆ ನೇಮಕಾತಿ ಪ್ರಾಧಿಕಾರಗಳು ಸೂಚನೆಗಳನ್ನು ಪಾಲಿಸಬೇಕಾಗಿದ್ದು, ಆದಾಗ್ಯೂ ಮುಖ್ಯಮಂತ್ರಿಗಳ ದಾರಿ ತಪ್ಪಿಸಿ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡುವ ಹುನ್ನಾರ ನಡೆದಿರುವುದು ಖಂಡನೀಯ ಎಂದರು. ಇನ್ನು ಸರ್ಕಾರದ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸದಿದ್ದರೆ ಕಲ್ಯಾಣ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. 20 ಸರ್ಕ್ಯುಲರ್ ಪ್ರಕಾರ 6/6/20 ಸರ್ಕ್ಯುಲರ್ ಪ್ರಕಾರ 545 PSI ನೇಮಕಾತಿ ಮಾಡಬೇಕಂತೇಳಿ ಅವರು ಮುಖ್ಯಮಂತ್ರಿಗಳು ಹೋಗ್ತಾರೆ. ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರವಾಗಿ KET ರದ್ದು ಮಾಡಿದ ನಂತರ ಅವರೆಲ್ಲ ಸಹಜ ಒಪ್ಕೊಂಡು ಅನುಮೋದನೆ ಕೊಟ್ಟರು. ಅದು ಕಾಪಿನೂ ತಮ್ಗೆ ಕೊಟ್ಟಿದ್ದೇನೆ. ಅಂದರೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರಾಗಿದ್ದಂಥ ಆ ಭಾಗದ್ದು ಅಧಿಕಾರಿಗಳು, ಅವ್ರಿಗೆ ಅದೂ ಗೊತ್ತಿಲ್ಲ. ಏನದಲ್ಲ 8/8/24 KET ಏನದಲ್ಲ ರಿಜೆಕ್ಟ್ ಮಾಡಿದಂಥ ತೀರ್ಪಿಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟರು 8/8/24. ಅಂದರೆ ಅದರ ಅರ್ಥ 1/2/23 ಸರ್ಕ್ಯುಲರ್ ಜಾರಿಯಲ್ಲಿಲ್ಲ. 1/2/23 ಸರ್ಕ್ಯುಲರ್ ಜಾರಿಯಲ್ಲದ ಮತ್ತು ಇದೇ ಒಂದು ಸರ್ಕ್ಯುಲರ್ ಮುಂದುವರಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನದಲ್ಲ ಜನವರಿ ತಿಂಗಳಲ್ಲಿ ಒಂದು ಸಭೆ ಮಾಡ್ತಾರೆ ಸಂಪುಟ ಸಮಿತಿ. ಆ ಸಭೆಯದು ಪ್ರೊಸೀಡಿಂಗ್ ಏನದಲ್ಲ ಫೆಬ್ರವರಿ ತಿಂಗಳದಾಗ ಹೊರಗೆ ಬರ್ತವೆ. ಬಂದ ನಂತರ ಈ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಅಭಿಪ್ರಾಯ ಕೇಳಿದ್ರು, ಇನ್ನೂ ಅಭಿಪ್ರಾಯ ಕೊಡಲಿಲ್ಲ. ಅದಕ್ಕೆ ಯಥಾವತ್ತಾಗಿ 1/2/23 ಸರ್ಕಾರ ಜಾರಿಯದ. ಅದಕ್ಕೆ 1/2/23 ಪ್ರಕಾರ 545 PSIಗಳಿಗೆ ನೇಮಕಾತಿ ಆದ್ರೆ ಫಸ್ಟ್ ನಮ್ಮ ಜನರಲ್ ಲಿಸ್ಟ್ನ ನಮ್ಮ ಊರಿಗೆ ಅವಕಾಶ ಇದರಲ್ಲಿ ಇದೇನು ಲಾಭ. ಎರಡನೇದು ನಮ್ಮ ಮೀಸಲಾತಿ ಮಿಕ್ಕುಳದು ಮೊದಲನೇ ಪಟ್ಟಿ ಬರ್ತದೆ. ಎರಡನೇದು ನಮ್ಮ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯು ಬರ್ತದೆ. ಇದರಿಂದ ಏನದಲ್ಲ ನಮ್ಗೆ ಭಾಳಷ್ಟು ಇರೋದಲ್ಲ ಲಾಭ ಆಗ್ತಾವೆ. 25-30 ಹೆಚ್ಚು ನಮ್ಮ PSIಗಳು ಸೆಲೆಕ್ಷನ್ ಆಗ್ತದೆ. ಇದು ತಪ್ಪಿಸ್ಬೇಕು, ಒಂದೊಂದು ಹುದ್ದೆನೂ ಇವರಿಗೆ ಕೊಡಬಾರ್ದು ಅಂತೇಳಿ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಿಸ್ಗೈಡ್ ಮಾಡಿ ಈ ರೀತಿ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ಸಮಿತಿ ಏನಿದೆ ಅದು ಭಾಳ ಅಂದರೆ ಉಗ್ರವಾಗಿ ನಾವು ಒಂದು ಸ್ಟೆಪ್ ನಾವು ಮೊನ್ನೆ ಸ್ವಾಗತವನ್ನು ಮಾಡಿದ್ದೇವೆ. ನಾವು ಕ್ಯಾಬಿನೆಟಿಂದಾಗಿ ಒಂದು ಖುಷಿನೂ ಆಗಿತ್ತು. ಆದರೆ ಮೊನ್ನೆ ಮತ್ತೆ ನಿನ್ನೆ PSI ಸೆಲೆಕ್ಷನ್ದಲ್ಲಿ 545 ಸೆಲೆಕ್ಷನ್ ಇದೆ. ಅದು ಮತ್ತು ಹಳೆಯದ ಥರ ಹೋಗ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಿಸ್ಗೈಡ್ ಮಾಡಿ ನಮ್ಮ ಕೆಲವು ಅಧಿಕಾರಿಗಳು ಮಿಸ್ಗೈಡ್ ಮಾಡಿ ಮತ್ತು ಹಳೆಯ ಥರನೇ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ನಮ್ಮ ರಾಜಕೀಯ ನಾಯಕರಿಗೂ ಮಾತಾಡಿದ್ದೀವಿ. ಈಗೇನು ನಮ್ಮದು ಹಕ್ಕು ಇದೆ, ಅದು ಹಕ್ಕು ನಾವು ಪರಿಪೂರ್ಣ ಆಗಬೇಕು ಅಂತೇಳಿ ನಾವು ಬೇಡ್ತಾ ಇದ್ದೀವಿ. ಅದರ ವಿಷಯ ವಿವರವಾಗಿ ನಮ್ಮ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿಯವರು ಅದರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.